ನಮಸ್ಕಾರ. ದೋಸ್ತಿ ಸರ್ಕಾರದ ಅತಿ ದೊಡ್ಡ ರಹಸ್ಯ ಬಯಲು. ಕೊತ ಕುದಿತಿದ್ದ ಗೌಡ್ರನ್ನೇ ತಗ್ಲಾಕ್ಸಿದ್ರ ಸಿದ್ದರಾಮಯ್ಯ. ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆದ್ರ ಸಿದ್ದು. ಇದುವೇ ಹೊತ್ತಿನ ಫೋಕಸ್ 18 ಎರಡು ರಹಸ್ಯ. ನಾನು ನವಿತಾ ಜೈನ್. ಮಾಜಿ ಸಿಎಂ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ಮೋಸ್ಟ್ ಪವರ್ಫುಲ್ ಲೀಡರ್. ಅವರು ಒಂಟಿ ಸಲಗದಂತೆ ಮುನ್ನುಗ್ತಿದ್ದಾರೆ. ಅವರನ್ನ ಕಟ್ಟಿ ಹಾಕೋಕೆ ಯಾರಿಂದಲೂ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದೇಗೆ? ಕೊತ ಅಂತ ಕುದಿತಾ ಇದ್ದ ದೊಡ್ಡಗೌಡ್ರನ್ನ ತಗ್ಲಾಕ್ಸಿ ಕೂಲ್ ಮಾಡಿದ್ ಹೇಗೆ? ರಾಜ್ಯ ದೋಸ್ತಿ ಸರ್ಕಾರದ ಆ ಎರಡು ರಹಸ್ಯಗಳಾದ್ರೂ ಏನು ಗೊತ್ತಾ? ನೋಡ್ಕೊಂಬನ್ನಿ. ದೋಸ್ತಿ ಸರ್ಕಾರದ ಅತಿ ದೊಡ್ಡ ರಹಸ್ಯ ಬಯಲು. ಎರಡು ಟಗರುಗಳ ನಡುವಿನ ಹೋರಾಟನೋ ಅಥವಾ ಎರಡು ಟಗರುಗಳು ಸೇರಿ ಇನ್ಯಾರಿಗೋ ಗುದ್ದಕ್ಕೆ ಹೊಟ್ಟಿದವೋ ಇದನ್ನ ಕಾಲನೇ ಹೇಳಬೇಕು. ಕೊತ ಕುದೀತಿದ್ದ ಗೌಡ್ರನ್ನೇ ತಗಲಾಕ್ಸಿದ್ರ ಸಿದ್ದು. Indiscipline cannot be tolerated in the party. ಮೈತ್ರಿ ಸರ್ಕಾರಕ್ಕೆ ನಾನೇನು ಮುಂದಾಗಿಲ್ಲ. ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆದ್ರ ಸಿದ್ದರಾಮಯ್ಯ. ಮಾಜಿ ಸಿಎಂ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ಮೋಸ್ಟ್ ಪವರ್ಫುಲ್ ಟಗರು. ಈ ಟಗರು ಗುಡ್ರು ಹಾಕಿ ನಿಂತ್ರೆ ಯಾರನ್ನ ಹೇಗೆ ಬೇಕಾದ್ರೂ ಗುಮ್ಮುತ್ತೆ. ಈ ಟಗರಿನ ಪೊಗರನ್ನು ಇಳಿಸೋಕೆ ಯಾರಿಂದಲೂ ಸಾಧ್ಯವೇ ಆಗಲ್ಲ. ಅಷ್ಟೊಂದು ಟ್ಯಾಲೆಂಟೆಡ್, ಅಷ್ಟೊಂದು ಪವರ್ಫುಲ್ ಟಗರು ಮಾಜಿ ಸಿಎಂ ಸಿದ್ದರಾಮಯ್ಯ. ಆದ್ರೀಗ ಕಾಂಗ್ರೆಸ್ನ ಈ ಟಗರಿನ ಜೊತೆ ಜೆಡಿಎಸ್ನ ಮತ್ತೊಂದು ಟಗರು ಕೂಡ ಗುಡ್ರು ಹಾಕಿ ನಿಂತಿದೆ. ಅಷ್ಟಕ್ಕೂ ಜೆಡಿಎಸ್ನ ಆ ಟಗರು ಯಾವುದು ಗೊತ್ತಾ? ಅವರೇ ಜೆಡಿಎಸ್ ಮುಖಂಡ ಎಚ್ ವಿಶ್ವನಾಥ್. ಈ ಎರಡು ಟಗರುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಹುಟ್ಟು ಹಾಕ್ತಿವೆ. ಎರಡು ಟಗರುಗಳ ನಡುವಿನ ಹೋರಾಟನೋ ಅಥವಾ ಎರಡು ಟಗರುಗಳು ಸೇರಿ ಇನ್ಯಾರಿಗೋ ಗುದ್ದಕ್ಕೆ ಹೊಟ್ಟಿದವೋ ಇದನ್ನ ಕಾಲನೇ ಹೇಳಬೇಕು. ಬಿಜೆಪಿ ಮುಖಂಡ ಸಿಟಿ ರವಿ ಹೀಗೆ ಹೇಳಿದ್ದು ಯಾಕೆ? ಅಷ್ಟಕ್ಕೂ ಈ ಎರಡು ಟಗರುಗಳು ಅದೇಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಹುಟ್ಟು ಹಾಕ್ತಿವೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆದಿದ್ದು ಹೇಗೆ? ಕೊತ ಅಂತ ಕುದೀತಿದ್ದ ದೊಡ್ಡಗೌಡ್ರನ್ನೇ ತಗಲಾಕ್ಸಿದ್ದು ಹೇಗೆ? ದೋಸ್ತಿ ಸರ್ಕಾರದ ಆ ಎರಡು ಮಹಾ ರಹಸ್ಯಗಳಾದ್ರೂ ಯಾವುವು ಅನ್ನೋ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ ನೋಡಿ. ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಪಕ್ಷಗಳ ಹೀನಾಯ ಸೋಲಿನ ನಂತರ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸೈಡ್ ಲೈನ್ ಆದ್ರು. ಅವರ ಕಥೆ ಇಲ್ಲಿಗೆ ಮುಗಿದೇ ಹೋಯ್ತು ಅನ್ನೋ ಮಾತುಗಳು ಹುಟ್ಕೊಂಡಿದ್ವು. ಅದಕ್ಕೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ ಮುಖಂಡ ರೋಷನ್ ಬೇಗ್, ರಾಮಲಿಂಗ ರೆಡ್ಡಿ ಸೇರಿದಂತೆ ಕೆಲ ಅತೃಪ್ತ ಕೈ ಶಾಸಕರು ಸಿದ್ದರಾಮಯ್ಯನವರ ವಿರುದ್ಧವೇ ರೊಚ್ಚಿಗೆದ್ದಿದ್ರು. ಇತ್ತ ಜೆಡಿಎಸ್ ವರಿಷ್ಠ ದೇವೇಗೌಡರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ರು. ಸಿದ್ದರಾಮಯ್ಯನವರ ವರ್ತನೆಯಿಂದಾಗಿ ದೋಸ್ತಿಯಲ್ಲಿ ಆಂತರಿಕ ಕಲಹ ಏರ್ಪಡುತ್ತಿದೆ, ಚುನಾವಣಾ ಸೋಲಿಗೂ ಸಿದ್ದರಾಮಯ್ಯನವರೇ ಕಾರಣ ಅಂತ ಹೇಳಿ ದೂರಿದ್ರು ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಆಟ ಮುಗಿದೇ ಹೋಯ್ತು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದ್ರೆ ಬುಧವಾರ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿರೋ ಸಿದ್ದರಾಮಯ್ಯ ಈ ಎಲ್ಲರ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ನಾನೇ ಸುಪ್ರೀಂ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಎಸ್, ಬುಧವಾರ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದಲ್ಲಿ ಆಗ್ತಿರೋ ಇಂಚಿಂಚು ಮಾಹಿತಿಯನ್ನು ರಾಹುಲ್ ಗಾಂಧಿ ಮುಂದೆ ಬಿಚ್ಚಿಟ್ಟಿದ್ರು. ಸರ್ಕಾರದಲ್ಲಿ ಜೆಡಿಎಸ್ ನಾಯಕರ ವರ್ತನೆಯ ಬಗ್ಗೆ ವಿವರಿಸಿದ್ರು ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಇದರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾಗಿ ಸೋಲಾಯಿತು ಅನ್ನೋದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಹೀಗಾಗಿ ಜೆಡಿಎಸ್ ಜೊತೆ ಈಗಲಾದ್ರೂ ಮೈತ್ರಿ ಕಡಿತಗೊಳಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಲಿದೆ ಅಂತ ಹೇಳಿದ್ರು ಅನ್ನೋ ವಿಶ್ಲೇಷಣೆಗಳಿವೆ. ಸಿದ್ದು ದೂರಿಗೆ ಕಂಗಾಲಾದ್ರ ದೊಡ್ಡಗೌಡ್ರು, ಕೊತ ಕುದೀತಿದ್ದ ಗೌಡ್ರು ಕೂಲ್ ಆಗಿದ್ಯಾಕೆ? ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ದೇವೇಗೌಡರು ಕೊತ ಅಂತ ಕುದೀತಾ ಇದ್ರು, ಒಳಗೊಳಗೆ ಹಣಿಯೋಕೆ ಸಂಚು ರೂಪಿಸುತ್ತಿದ್ರು ಅನ್ನೋ ವಿಶ್ಲೇಷಣೆಗಳಿವೆ. ಆದ್ರೆ ಸಿದ್ದರಾಮಯ್ಯ ಅದ್ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಅಂತ ಗೊತ್ತಾಯ್ತು, ಆಗ ದೇವೇಗೌಡರು ಎಚ್ಚೆತ್ತುಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಕಾಂಗ್ರೆಸ್ ನಾಯಕರ ಬಗ್ಗೆಯೂ ವೈಯಕ್ತಿಕವಾಗಿ ದೂರು ನೀಡಿಲ್ಲ. ಬದಲಿಗೆ ನಾಯಕರು ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆ ನೀಡಲು ರಾಹುಲ್ಗೆ ತಿಳಿಸಿದ್ದೇನೆ. ಪಕ್ಷದ ಬಗ್ಗೆ ಯಾರು ಮಾತಾಡದಂತೆ ಕ್ರಮ ವಹಿಸಲು ಹೇಳಿದ್ದೇನೆ. ಇದು ಬಿಟ್ಟು ಏನೂ ರಾಹುಲ್ ಜೊತೆ ಮಾತಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೀಗ ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ನಾನೇನು ಮಾತಾಡಲ್ಲ. ಆದ್ರೆ ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ಬೇಕು, ಈ ಹಿಂದೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ರಚನೆಗೆ ನಾವೇನು ಮುಂದಾಗಿರಲಿಲ್ಲ, ಕಾಂಗ್ರೆಸ್ ನಾಯಕರೇ ನಮ್ಮ ಮನೆ ಬಾಗಿಲು ತಟ್ಟಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಮೈತ್ರಿಯಿಂದ ಅಪಾಯ ಆಗುತ್ತೆ, ನಮಗೆ ನಾವು ವಿತ್ಡ್ರಾ ಮಾಡಬೇಕು ಅಂತ ಹೇಳಿ
ಕೆಲವು ಮುಖಂಡಗಳ ಅಭಿಪ್ರಾಯವನ್ನು ವ್ಯಕ್ತ ಆಗಿದೆ. ನಾನು ಅದರ ಬಗ್ಗೆ ಏನು ಮಾತಾಡೋದಿಲ್ಲ, ಯಾವುದೂ ಮಾತಾಡೋದಿಲ್ಲ. ಕಾರಣ, ಮೈತ್ರಿ ಸರ್ಕಾರಕ್ಕೆ ನಾನೇನು ಮುಂದಾಗಿಲ್ಲ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಗುಲಾಂ ನಬಿ ಆಜಾದನ್ನು ಗೇಲೆಟನ್ನು ಕಳಿಸ್ಕೊಟ್ರು. ಕೇಳಿದ್ರಲ್ಲ ದೊಡ್ಡಗೌಡರು ಹೇಳಿದ್ದನ್ನ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಗೌಡ್ರು ಮಾಡ್ಲಿಲ್ವಂತೆ. ಬದಲಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒತ್ತಾಯದ ಮೇರೆಗೆ ಈ ಸರ್ಕಾರ ರಚನೆಯಾಗಿದೆಯಂತೆ. ಅಷ್ಟೇ ಅಲ್ಲ, ದೊಡ್ಡಗೌಡರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ರಚನೆಯೇ ಬೇಡ ಅಂತ ಹೇಳಿದ್ರಂತೆ. ಆದ್ರೆ ಕಾಂಗ್ರೆಸ್ ನಾಯಕರ ಒತ್ತಡದಿಂದ ಸರ್ಕಾರ ರಚನೆಗೆ ಒಪ್ಪಿಕೊಂಡಿದ್ರಂತೆ ದೇವೇಗೌಡರು. ನಾನು ಏನೇನು ನೋವನ್ನು ಅನುಭವಿಸಿದ್ದೇನೆ ಅದೆಲ್ಲವನ್ನೂ ಹೇಳಿ ನನಗೆ ಖಂಡಿತ ಬೇಡ ಇದು ಅಂತ ಹೇಳಿದ್ದೇನೆ. ಅವತ್ತೇ ಹೇಳಿದ್ದೇನೆ. ಅದಾದಮೇಲೆ ಸಿದ್ದರಾಮಯ್ಯರು ಬಂದರು, ಖರ್ಗೆಯವರು ಬಂದರು, ಮುನಿಯಪ್ಪ ಬಂದರು, ಡಾಕ್ಟರ್ ಪರಮೇಶ್ವರ್ ಬಂದರು. ನಾನು ಹೇಳಿದೆ ಖರ್ಗೆಯವರು ಮಾಡಿ, ಹೊಸದಾಗೇನು ಹೇಳೋದಿಲ್ಲ. ಅವ್ರ ಮುಂದೆ ಹೇಳಿದ್ದೇನೆ, ಕೆಲವು ಸಂದರ್ಭಗಳು ಹಿಂದೆಲೂ ಹೇಳಿದ್ದೇನೆ. HDK ಸಿಎಂ ಆಗ್ಲಿ ಅಂದಿದ್ರ ಗುಲಾಂ ನಬಿ ಆಜಾದ್. ಎಸ್, ಸರ್ಕಾರ ರಚನೆಗೆ ಕೈ ನಾಯಕರೇ ದೇವೇಗೌಡರನ್ನು ಒತ್ತಾಯಿಸಿದ್ರಂತೆ. ಅದಕ್ಕೆ ಒಪ್ಕೊಂಡ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಮಾಡಿ ಅಂತ ಹೇಳಿದ್ರಂತೆ ದೇವೇಗೌಡರು. ಆದ್ರೆ ಗುಲಾಂ ನಬಿ ಆಜಾದ್ ಕೈ ಹಿಡಿದು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅಂತ ಹೇಳಿದ್ರಂತೆ. ಅವ್ರು ಕೈ ಹಿಡ್ಕೊಂಡ್ರಿ, ನಮ್ಗೆ ಆದೇಶ ಕೊಟ್ಟಿದ್ದಾರೆ, ಆಗಲೇಬೇಕು ಕುಮಾರಸ್ವಾಮಿ. ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನಿಮಗೆ ಸೇರಿದ್ದು ತೀರ್ಮಾನ ಅಂತ ಹೇಳಿ ಆ ಪತ್ರಿಕೆಯ ಮುಂದೆ ನಾನು ನಿಲ್ಲೂ ಇಲ್ಲ, ಸೀದಾ ಮನೆಗೆ ಬಂದೆ. ಹೀಗೆ ಗೌಡ್ರು ಎದ್ದೋದ ಮರುದಿನವೇ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಕೈ ನಾಯಕರು ಪಟ್ಟು ಹಿಡಿದಿದ್ರಂತೆ. ಹೀಗೆ ರಚನೆಯಾದ ದೋಸ್ತಿ ಸರ್ಕಾರ ಅಲ್ಲಿಂದ ಇಲ್ಲಿಯವರೆಗೂ ಬಂದಿದೆ. ಹೀಗಾಗಿ ನಮ್ಮಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ರೀತಿ ನಾನು, ನಮ್ಮ ಪಕ್ಷದವರು ಮಾತಾಡೋಲ್ಲ. ನಮ್ಮಿಂದ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲದಂತೆ ನಡೆದುಕೊಳ್ತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಅಪಾಯ ಆಗದ ರೀತಿ ನಮ್ಮಿಂದ, ಅದರಲ್ಲೂ ನನ್ನಿಂದ ಅಪಾಯ ಆಗದ ರೀತಿ ಒಂದೊಂದು ಶಬ್ದ ಬಳಕೆ ಮಾಡೋದ್ರಲ್ಲಿ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡಿದೆ. ಮೈತ್ರಿ ಸರ್ಕಾರಕ್ಕೂ ಅವರ ಕಾರ್ಯಕ್ರಮಗಳಿಗೂ ಅವರ ಮಂತ್ರಿ ಎಕ್ಸ್ಪ್ಯಾನ್ಷನ್ ಮಾಡಿರೋದಕ್ಕೂ ಯಾವುದೇ ರೀತಿಯಾದಂಥ ಒಡಕ ಶಬ್ದ ನನ್ನಲ್ಲಿ ಬರಲ್ಲ. ದೇವೇಗೌಡರು ಹೀಗೆ ಸಾಫ್ಟ್ ಆಗೋಕೆ ಕಾರಣ ದಿ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅಂದ್ರೆ ತಪ್ಪಾಗಲಾರದು. ಸಿದ್ದರಾಮಯ್ಯ ದೋಸ್ತಿ ಕಡಿದುಕೊಂಡ್ರೆ ಪಕ್ಷಕ್ಕೆ ಒಳಿತಾಗುತ್ತೆ ಅಂತ ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪಿಸಿದ್ರಿಂದಲೇ ಗೌಡ್ರು ಕೂಲ್ ಆಗಿದ್ದಾರೆ ಅನ್ನೋ ವಿಶ್ಲೇಷಣೆಗಳಿವೆ. ನಿಜ ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಇರೋವಷ್ಟು ದಿನ ಅದರ ಲಾಭ ಕಾಂಗ್ರೆಸ್ಗಿಂತ ಜೆಡಿಎಸ್ಗೆ ಹೆಚ್ಚು. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2008 ನಂತರ ಸುಮಾರು 10 ವರ್ಷಗಳ ಕಾಲ ಜೆಡಿಎಸ್ ಅಧಿಕಾರ ಇಲ್ಲದೆ ಬಳಲಿತ್ತು. ಆದ್ರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ಎದುರಾಗಿದ್ದು ದೇವೇಗೌಡರ ಮನೆ ಬಾಗಿಲಿಗೆ ಸಿಎಂ ಹುದ್ದೆ ಹುಡುಕಿಕೊಂಡು ಬಂದಿದ್ದು ಜೆಡಿಎಸ್ ಪಾಲಿಗೆ ಅದೃಷ್ಟ ಅಂತಾನೆ ಹೇಳಬಹುದು. ಆದ್ರೆ ಹೀಗೆ ಒಲಿದು ಬಂದ ಅದೃಷ್ಟವನ್ನ ಒಂದೇ ವರ್ಷದಲ್ಲಿ ಕೊನೆಯಾಗುವುದಕ್ಕೆ ಜೆಡಿಎಸ್ ನಾಯಕರು ಸುತಾರಾಮ್ ಒಪ್ಪಲ್ಲ. ಒಂದೊಮ್ಮೆ ಈ ಸಲ ಅಧಿಕಾರ ಕೈತಪ್ಪಿದ್ರೆ ಜೆಡಿಎಸ್ಗೆ ಮುಂದಿನ 10 ವರ್ಷ ಮತ್ತೆ ಅಧಿಕಾರ ಸಿಗೋದು ಡೌಟು ಅನ್ನೋ ವಿಶ್ಲೇಷಣೆಗಳಿವೆ. ಅಲ್ಲಿವರೆಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ ಸಾಧ್ಯ. ಹೀಗಾಗಿನೇ ದೊಡ್ಡಗೌಡರು ದೋಸ್ತಿ ಸರ್ಕಾರ ಉಳಿಸಿಕೊಳ್ಳಲು ಫೀಲ್ಡ್ಗೆ ಇಳಿದಿರೋದು ಅಂತ ಹೇಳಲಾಗುತ್ತೆ. ಇನ್ನು ದೋಸ್ತಿ ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಪ್ರತಿಸ್ಪರ್ಧಿ ಆಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆಡಳಿತ ವಿರೋಧಿ ಅಲೆ ಎದ್ರೆ ಅದರ ಸಂಪೂರ್ಣ ಲಾಭವನ್ನ ಬಾಚಿ ತಪ್ಪಿಕೊಳ್ಳೋಕೆ ಬಿಜೆಪಿ ನಾಯಕರು ಕಾದು ಕೂತಿದ್ದಾರೆ. ಇದೆಲ್ಲವನ್ನು ಲೆಕ್ಕಾಚಾರ ಹಾಕಿರೋ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬಳಿ ದೋಸ್ತಿ ಕಡಿದುಕೊಳ್ಳೋಣ ಅಂತ ಮನವರಿಕೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ದೋಸ್ತಿ ಕಡಿದುಕೊಳ್ಳೋದು ಬೇಡ, ಮುಂದೆ ನೋಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಹೇಳಿ ಕಳಿಸಿದ್ದಾರೆ ಎನ್ನಲಾಗುತ್ತಿದೆ. ಅದೇನೇ ಇದ್ರು ಹೈಕಮಾಂಡ್ ಬಳಿ ಸಿದ್ದು ಸಿಡಿಸಿರುವ ಬಾಂಬ್ಗೆ ದಳಪತಿಗಳು ಪಾತ್ರಗುಟ್ಟಿ ಹೋಗಿದ್ದಾರೆ. ಸಿದ್ದು ವಿರುದ್ಧ ಸಿಡಿಮಿಡಿಗೊಳ್ಳುತ್ತಿದ್ದ ದಳಪತಿಗಳು ಇನ್ಮುಂದೆ ಅಳೆದು ತೂಗಿ ಮಾತನಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಟ್ಟಿರುವ ಸಿದ್ದರಾಮಯ್ಯ ದೊಡ್ಡಗೌಡರ ಆಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಇದರ ಜೊತೆಗೆ ರೋಷನ್ ಬೇಗ್ ಅವರನ್ನ ಸಸ್ಪೆಂಡ್ ಮಾಡಿಸಿ ಕೈ ಅತೃಪ್ತ ನಾಯಕರಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ.
ಹಾಗಾದ್ರೆ ಇನ್ಮೇಲೆ ದೋಸ್ತಿ ಸರ್ಕಾರದಲ್ಲಿ ಸಿದ್ದು ಮಾತೆ ಶಾಸನವಾಗತ್ತಾ? ಎಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದ ಒಂಟಿ ಸಲಗ. ಈ ಸಲಗವನ್ನು ಕಟ್ಟಿ ಹಾಕೋಕೆ ಯಾರಿಂದಲೂ ಸಾಧ್ಯವಾಗ್ತಿಲ್ಲ. ಕಳೆದ ಬುಧವಾರ ದೋಸ್ತಿ ಸರ್ಕಾರದ ಇಂಚಿಂಚು ಮಾಹಿತಿ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ ಮೇಲಂತೂ ಸಿದ್ದರಾಮಯ್ಯ ಮದಗಜವಾಗಿ ಹೋಗಿದ್ದಾರೆ. ಈ ಮದಗಜ ನಡೆದಿದ್ದೇ ದಾರಿ, ಹೇಳಿದ್ದೇ ಶಾಸನ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಈ ಹಿಂದೆ ಒಂಟಿ ಸಲಗದ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ರು. ಒಂಟಿ ಸಲಗ ಎಷ್ಟು ಡೇಂಜರ್ ಅನ್ನೋದನ್ನು ಸಿದ್ದರಾಮಯ್ಯನವರೇ ಹೇಳ್ತಾರೆ, ಕೇಳಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಒಂಟಿ ಸಲಗವಿದ್ದಂತೆ ಅನ್ನೋ ವಿಶ್ಲೇಷಣೆಗಳಿವೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿದ್ದು, ಗೌಡ್ರು ಗಪ್ಚುಪ್, ಅತೃಪ್ತರ ಆಟಕ್ಕೆ ಬ್ರೇಕ್. ರಾಹುಲ್ ಗಾಂಧಿಗೆ ಸಿದ್ದು ದೂರು ನೀಡಿದ್ದೇ ತಡ, ದೇವೇಗೌಡರು ಮೆತ್ತಗಾಗಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳೋಕೆ ತಾವೇ ಫೀಲ್ಡ್ಗೆ ಇಳಿದಿದ್ದಾರೆ. ಅಷ್ಟೇ ಅಲ್ಲ, ಇನ್ಮುಂದೆ ಸಿದ್ದು ವಿರುದ್ಧ ಮಾತಾಡಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋ ಸಾಧ್ಯತೆ ಇದೆ. ಹೀಗೆ ಗೌಡ್ರ ಆಟಕ್ಕೆ ಚೆಕ್ಮೇಟ್ ಇಟ್ಟ ಸಿದ್ದರಾಮಯ್ಯ ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ ರೋಷನ್ ಬೇಗ್ರನ್ನ ಅಮಾನತು ಮಾಡಿಸಿ ಅತೃಪ್ತ ಕೈ ನಾಯಕರಿಗೂ ಖಡಕ್ ವಾರ್ನಿಂಗ್ ರವಾನಿಸಿದ್ದಾರೆ. ತಮಗೆ ಮಂತ್ರಿ ಪಟ್ಟ ಸಿಗಲಿಲ್ಲ ಅಂತ ಕೊತ ಕುದಿತಿದ್ದ ರೋಷನ್ ಬೇಗ್ ಸಿದ್ದರಾಮಯ್ಯನವರ ವಿರುದ್ಧ ಹೀಗೆ ಹರಿಹಾಯ್ದಿದ್ರು. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಫ್ಲಾಪ್ ಸ್ಟಾರ್, ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಬಫೂನ್ ಅಂತ ಟೀಕಿಸಿದ್ರು. ಇದರಿಂದ ಕೆಂಡಾಮಂಡಲರಾಗಿದ್ದ ಸಿದ್ದರಾಮಯ್ಯ ಕೆಪಿಸಿಸಿಯಿಂದ ರೋಷನ್ ಬೇಗ್ಗೆ ನೋಟಿಸ್ ಕೊಡಿಸಿದ್ರು. ಆದ್ರೆ ನೋಟಿಸ್ಗೆ ರೋಷನ್ ಬೇಗ್ ಡೋಂಟ್ ಕೇರ್ ಅಂದಿದ್ರು. ಹೀಗಾಗಿ ರೋಷನ್ ಬೇಗ್ ವರ್ತನೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದ ಸಿದ್ದರಾಮಯ್ಯ ರೋಷನ್ ಬೇಗ್ ಸಸ್ಪೆಂಡ್ ಆಗುವಂತೆ ಮಾಡಿದ್ದಾರೆ. ನಾನು ಯಾವಾಗ ಸ್ವಲ್ಪ ರೆಬಲ್ ಆದೆ, when I became a rebel, when I started speaking against some of the leaders of the state Congress, ಕೆಲವರು ನಮ್ಮ ಪಕ್ಷದ ನಾಯಕರ ಮೇಲೆ ನಾನು ಮಾತಾಡಿದ್ರೆ ದಿಢೀರ್ ಅಂತ ಏನು ಈ ತರ ಡೆವಲಪ್ಮೆಂಟ್ ಆಗಿದೆ. ಅವರಿಗೆ ನೋಟಿಸ್ ಕೊಟ್ಟಿತ್ತು, ಉತ್ತರ ಕೊಡಲಿಲ್ಲ ನೋಟಿಸ್ಗೆ. ಮತ್ತೆ ಹೈಕಮಾಂಡ್ಗೆ ಅಧ್ಯಕ್ಷರು ಶಿಫಾರಸ್ ಮಾಡಿದ್ರು, ಅದ್ರ ಮೇಲೆ ಮಾಡಿರ್ಬೇಕು. ಮತ್ತೆ ಅವರು ಪದೇ ಪದೇ ಬೈತಾ ಇದ್ರು, ಅದೇ ಕಾರಣಕ್ಕೆ ಏನಾದ್ರು ಮಾಡಿದಾರಾ? ಇನ್ಡಿಸಿಪ್ಲಿನ್ ಕೆನಾಟ್ ಬಿ ಟಾಲರೇಟೆಡ್ ಇನ್ ದಿ ಪಾರ್ಟಿ. ಕೇಳಿದ್ರಲ್ಲ ಸಿದ್ದರಾಮಯ್ಯ ಹೇಳಿದ ಮಾತನ್ನ. ಈ ಮಾತು ಇದೀಗ ರಾಜ್ಯ ಕಾಂಗ್ರೆಸ್ ಅತೃಪ್ತ ನಾಯಕರ ನಿದ್ದೆಗೆಡಿಸಿದೆ. ಈಗಾಗಲೇ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ, ರಮೇಶ್ ಜಾರಕಿಹೊಳಿ, ಬಿಸಿ ಪಾಟೀಲ್ ಸೇರಿದಂತೆ ದೊಡ್ಡ ದಂಡೇ ಇದೆ. ಆದ್ರೆ ಯಾರೂ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿಲ್ಲ. ಒಂದೊಮ್ಮೆ ಮಾತಾಡಿದ್ರೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದು ಗೊತ್ತಾದ್ರೆ ರೋಷನ್ ಬೇಗ್ರಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಸಂದೇಶವನ್ನ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ನಡೆಯನ್ನ ಸಹಿಸಿಕೊಳ್ಳೋಕೆ ಆಗದ ಕೈ ಅತೃಪ್ತರು ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಇತ್ತ ದಳಪತಿಗಳು ಮಾತ್ರ ಸಿದ್ದರಾಮಯ್ಯನವರನ್ನು ಹಣಿಯೋಕೆ ಮಾಸ್ಟರ್ ಪ್ಲಾನ್ ಹೆಣೆಯುತ್ತಿದ್ದಾರೆ. ಆ ಪ್ಲಾನ್ಗೆ ಕುರುಬ ಸಮುದಾಯಕ್ಕೆ ಸೇರಿದ ಜೆಡಿಎಸ್ ಮುಖಂಡ ಎಚ್ ವಿಶ್ವನಾಥ್ರನ್ನೇ ಬಳಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಕುಗ್ಗಿಸುವ ಯತ್ನ ನಡೆಯುತ್ತಿದೆ. ಹೀಗಾಗಿನೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ವಿಶ್ವನಾಥ್ ಅವರ ರಾಜೀನಾಮೆಯನ್ನು ಇದುವರೆಗೂ ದೇವೇಗೌಡರು ಒಪ್ಪಿಕೊಂಡಿಲ್ಲ ಅಂತ ಹೇಳಲಾಗುತ್ತಿದೆ. ಬದಲಿಗೆ ರಾಜೀನಾಮೆಯನ್ನು ಹಿಂಪಡೆಯುವಂತೆ ವಿಶ್ವನಾಥ್ ಅವರ ಮನವೊಲಿಸುವ ಯತ್ನ ನಡೆಯುತ್ತಿದೆ. ಆದರೆ ವಿಶ್ವನಾಥ್ ಅವರು ಮಾತ್ರ ತಮ್ಮ ರಾಜೀನಾಮೆ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ. ಒಂದೊಮ್ಮೆ ತಮ್ಮ ರಾಜೀನಾಮೆಯನ್ನು ಒಪ್ಪಿಕೊಂಡಿಲ್ಲ ಅಂದ್ರೆ ತಮ್ಮ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ತಾವು ಅಂಗೀಕಾರ ಮಾಡದೇ ಹೋದ ಪಕ್ಷದಲ್ಲಿ ನಾನು ನಿಮ್ಮ ಆಶೀರ್ವಾದದಿಂದ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಚಿಂತನೆ ಮಾಡಬೇಕಾಗುತ್ತೆ. ರಾಜಕೀಯ ವಿಶ್ಲೇಷಣೆಗಳ ಪ್ರಕಾರ ಈ ಎರಡೂ ಟಗರುಗಳು ಬೇರೆ ಬೇರೆಯಾಗಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿವೆ. ಆದ್ರೆ ಸಿದ್ದು ಮಾತ್ರ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದು ರಾಜ್ಯ ರಾಜಕಾರಣದಲ್ಲಿ ಒಂಟಿ ಸಲಗದಂತೆ ನಡೆಯುತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಆಟ ಮುಗಿದೇ ಹೋಯ್ತು ಅಂದುಕೊಂಡಾಗ್ಲೆಲ್ಲ ಸಿದ್ದು ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬಂದಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಸಖತ್ ಪವರ್ಫುಲ್ ಲೀಡರ್ ಆಗಿ ಗುರುತಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಏನ್ ಕಾರಣ? ಇವೆಲ್ಲದರ ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಮುಂದೆ. ರಾಜ್ಯ ದೋಸ್ತಿ ಸರ್ಕಾರದ ಪಾಲಿಗೆ ಸಿದ್ದುನೇ ಹೀರೋ, ಸಿದ್ದುನೇ ವಿಲನ್ ಅನ್ನೋ ಮಾತುಗಳಿವೆ. ಸಮ್ಮಿಶ್ರ ಸರ್ಕಾರ ಉಳಿಬೇಕಾದ್ರೂ ಸಿದ್ದು ಬೇಕು, ಕೆಡವಬೇಕಾದ್ರೂ ಸಿದ್ದು ಬೇಕು. ಅಂದ್ರೆ ಸಿದ್ದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಇದೇ ಸಿದ್ದರಾಮಯ್ಯನವರಿಗೂ ಬೇರೆ ರಾಜಕಾರಣಿಗಳಿಗೂ ಇರೋ ವ್ಯತ್ಯಾಸ ಅಂತ ಹೇಳಬಹುದು. ಹಾಗಾದ್ರೆ ಸಿದ್ದರಾಮಯ್ಯ ಅದು ಹೇಗೆ ಇಷ್ಟೊಂದು ಪವರ್ಫುಲ್ ಲೀಡರ್ ಆದ್ರು ಅಂತ ಕೆದಕಿ ನೋಡಿದ್ರೆ ಕೆಲವೊಂದಿಷ್ಟು ವಿಷಯಗಳು ಬಯಲಾಗ್ತವೆ. ಅವುಗಳಲ್ಲಿ ಮೊದಲು ಎದ್ದು ಕಾಣೋದು ಪಕ್ಷನಿಷ್ಠೆ. ಎಸ್, ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ರಾಜಕೀಯ ಚತುರ ಮತ್ತು ಪರಿಸ್ಥಿತಿಯ ಲಾಭವನ್ನ ಹೇಗೆ ತಮ್ಮ ಪರ ಬಳಸಿಕೊಳ್ಬೇಕು ಅನ್ನೋದನ್ನ ಕರಗತ ಮಾಡಿಕೊಂಡಿರೋ ಸಿದ್ದರಾಮಯ್ಯ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ. ಪಕ್ಷದ ಏಳಿಗೆಗಾಗಿ ದೂರದೃಷ್ಟಿಯನ್ನ ಹೊಂದಿದ್ದಾರೆ. ಇದರ ಜೊತೆಗೆ ಕಾನೂನು ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ಅಹಿಂದ ಜನರ ನಾಡಿಮಿಡಿತಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯನವರಿಗೆ ಮಾತೆ ಬಂಡವಾಳ. ಸಿದ್ದು ಮಾತಲ್ಲಿ ಗತ್ತಿರುತ್ತೆ, ತೂಕ ಇರುತ್ತೆ, ಲೋಕಲ್ ಫ್ಲೇವರ್ ಅಂತೂ ಎದ್ದು ಕಾಣ್ತಿರುತ್ತೆ.
ಎಂಥದ್ದೇ ಕಠಿಣ ಪರಿಸ್ಥಿತಿ ಎದುರಾದ್ರೂ ಧೃತಿಗೆಡಲ್ಲ ಸಿದ್ದರಾಮಯ್ಯ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 5 ವರ್ಷ ಸಕ್ಸಸ್ಫುಲ್ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರ ಮೇಲೆ ಒಂದೇ ಒಂದು ಗುರುತರ ಆರೋಪ ಕೇಳಿ ಬಂದಿರಲಿಲ್ಲ. ಇವೆಲ್ಲ ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್. ಹೀಗಾಗಿನೇ ರಾಜ್ಯದಲ್ಲಿ ಸಾಕಷ್ಟು ಹಿರಿಯ ಕಾಂಗ್ರೆಸ್ ನಾಯಕರಿದ್ರು ಹೈಕಮಾಂಡ್ ಸಿದ್ದು ಮಾತಿಗೆ ಹೆಚ್ಚು ಬೆಲೆ ಕೊಡು. ನೋಡಿದ್ರಲ್ಲ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಏನು ಅನ್ನೋದನ್ನ. ಹೀಗಾಗಿನೇ ಸಿದ್ದರಾಮಯ್ಯನವರ ರಾಜಕೀಯದ ಆಟ ಮುಗಿದೇ ಹೋಯ್ತು ಅಂದುಕೊಂಡಾಗ್ಲೆಲ್ಲನೂ ಸಿದ್ದರಾಮಯ್ಯವರು ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬರುವುದು ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.